ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಬಿಜೆಪಿಯ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಭಾವುಕರಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಏನಿದು ಮಾಹಿತಿ ನೋಡೋಣ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿಗೆ ನಿಂತಿಲ್ಲ ಎಂದಿದ್ದಾರೆ. ಯಾಕೆ, ಏನಾಯ್ತು, ಏನಿದರ ಅರ್ಥ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಬಿವಾ ವಿಜೇಂದ್ರ ಅವರು ಸಲಹೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳ ಭಯ ಬೇಡ, ಬದಲಿಗೆ ಗ್ಯಾರಂಟಿಯ ದುಷ್ಪರಿಣಾಮ ಜನರಿಗೆ ತಿಳಿಸಿ ಎಂದಿದ್ದಾರೆ. ಏನಿದು ಮಾಹಿತಿ ನೋಡೋಣ. ದೇಶಾದ್ಯಂತ ಮತ್ತೊಮ್ಮೆ ನಕಲಿ ನೋಟುಗಳು ಹೆಚ್ಚಳ. ಆರ್ಬಿಐ ವರದಿಯಲ್ಲಿ ಆತಂಕಕಾರಿ ಮಾಹಿತಿ. ಎಚ್ಚೆತ್ತುಕೊಂಡ ಆರ್ಬಿಐ ಶೀಘ್ರವೇ 500 ನೋಟುಗಳು ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟ್ ಆಗಿ ಪರಿವರ್ತನೆ ಆಗಲಿದೆಯಂತೆ. ಯಾಕೆ ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ. ಇನ್ನು ಹಟ್ಟ ಬಿದ್ದು ಮುಖ್ಯಮಂತ್ರಿ ಆದರೂ ಅದ್ದೂರಿಯಾಗಿ ಪ್ರಮಾಣ ವಚನ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಧ್ಯವಾಗುತ್ತಿಲ್ಲ. ಲಾಸ್ಟ್ ಮೂಮೆಂಟ್ ನಲ್ಲಿ ಎಲ್ಲ ಪ್ಲಾನ್ ಉಲ್ಟಾ ಆಗಿದೆ. ಯಾವಾಗ ಪ್ರಮಾಣ ವಚನ ಎಲ್ಲಿ ನಡೆಯಲಿದೆ ಆ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ. ಇನ್ನು ದೇಶಾದ್ಯಂತ ಹೊಸ LPG ನಿಯಮ ಜಾರಿಗೆ ಮಾಡಿದ ಕೇಂದ್ರ ಸರ್ಕಾರ, ಒಂದು ಕುಟುಂಬಕ್ಕೆ ಒಂದೇ ಕನೆಕ್ಷನ್. ಇನ್ನು ಮುಂದೆ ಈ ತಪ್ಪು ಮಾಡಿದರೆ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅನ್ನೇ ಕಟ್ ಮಾಡ್ತಾರಂತೆ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮ. 2,000 ರೂಪಾಯಿ ಬೇಕಿದ್ರೆ ಮರು ನೋಂದಣಿ ಕಡ್ಡಾಯ. ಹೇಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಯಾವೆಲ್ಲ ದಾಖಲೆಗಳು ಕೊಡಬೇಕು, ಬಾಕಿ ಕಂತು ಯಾವಾಗ ಜಮೆ ಆಗುತ್ತೆ ಆ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ. ರಾಜ್ಯಾದ್ಯಂತ BPL ಪಡಿತರ ಚೀಟಿದಾರರಿಗೆ ಮತ್ತು BPL ಕಾರ್ಡು ರದ್ದಾದವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಏನು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ತಿಯಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಂದು ಘೋಷಣೆ ಮಾಡಿದ್ದಾರೆ. ಆದರೆ ಏಕಾಏಕಿ ದಿಢೀರನೆ ರಾಜೀನಾಮೆ ಕೊಟ್ಟ ಬಗ್ಗೆ ರಾಜ್ಯಾದ್ಯಂತ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೆಲವರು ಕಣ್ಣೀರು ಕೂಡ ಹಾಕಿದ್ದಾರೆ. ಹೌದು ಗೆಳೆಯರೆ, ಬಡವರು ಹಸಿವಿನಿಂದ ಮಲಗಬಾರದು ಎಂಬ ಕಾರಣಕ್ಕೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದು ಬಡವರಿಗೆ ಅನ್ನ ಕೊಟ್ಟಂತ ಸಿದ್ದರಾಮಯ್ಯನವರು ಏಕಾಏಕಿ ದಿಢೀರನೆ ರಾಜೀನಾಮೆ ಕೊಟ್ಟ ವಿಚಾರ ಹಲವರಿಗೆ ಕರಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಹೌದು, ಸ್ವತಃ ಹಲವು ಬಿಜೆಪಿ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅದೇ ರೀತಿ ಬಿಜೆಪಿಯ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಕೂಡ ಭಾವುಕರಾಗಿ ಪೋಸ್ಟ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಭಾವುಕ ಪೋಸ್ಟ್ ಒಂದು ಹಂಚಿಕೊಂಡಿದ್ದು, ಅದರಲ್ಲಿ ಏನು ಬರೆದಿದ್ದಾರಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೆಳಗಿಳಿದಿದ್ದು ನನಗೆ ತೀವ್ರ ನೋವು ಉಂಟು ಮಾಡಿದೆ. ಅವರ ಗತ್ತು ಮತ್ತು ಗಾಂಭೀರ್ಯ ಮುಖ್ಯಮಂತ್ರಿ ಹುದ್ದೆಗೆನೆ ಒಂದು ವಿಶೇಷ ಗೌರವ ತಂದು ಕೊಟ್ಟಿತ್ತು. ನಾನು ಸಿದ್ದರಾಮಯ್ಯವರನ್ನು ಪೊಲೀಸ್ ಅಧಿಕಾರಿ ಆಗಿದ್ದರಿಂದಲೂ ಕೂಡ ನೋಡುತ್ತಿದ್ದೇನೆ. 2004ರಿಂದ ಅವರೊಂದಿಗೆ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಆದರೆ 2006ರಲ್ಲಿ ಅವರು ಕಾಂಗ್ರೆಸ್ ಸೇರಿ ಉಪಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆ ಸಮಯದಲ್ಲಿ ನಾನು ಅವರನ್ನ ವಿರೋಧ ಮಾಡಿದ್ದೆ. ಆದರೆ 2008ರಲ್ಲಿ ನಾನೇ ಕಾಂಗ್ರೆಸ್ಗೆ ಬಂದಾಗ ಆಗ ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ದನ್ನ ಯಾವುದನ್ನು ಕೂಡ ಮನಸ್ಸಲ್ಲಿಟ್ಟುಕೊಳ್ಳದೆ ನನ್ನ ಎಲ್ಲಾ ಚುನಾವಣೆಯಲ್ಲೂ ಕೂಡ ಸಹಾಯ ಮಾಡಿದ್ದಾರೆ. ನನ್ನನ್ನು ಅತ್ಯಂತ ಹತ್ತಿರದಿಂದ ಬಿಸಿ ಎಂದೇ ಕರೆದಿದ್ದಾರೆ. ನನ್ನ ಮನೆಗೆ ಅವರು ಎಷ್ಟು ಬಾರಿ ಬಂದಿದ್ದಾರೋ ಗೊತ್ತಿಲ್ಲ, ಆದರೆ ಕರೆದಾಗೆಲ್ಲ ಬಂದು ಪ್ರೀತಿ ಹಂಚುತ್ತಿದ್ರು ಎಂದು ಭಾವುಕರಾಗಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಆದರೆ ಮಾಧ್ಯಮಗಳ ಮುಂದೆ ಒಂದು ಶಾಕಿಂಗ್ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ. ಹೌದು, ನಾನು ರಾಜೀನಾಮೆ ನೀಡಿರುವುದು ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರ, ಇಲ್ಲಿಗೆ ಎಲ್ಲ ನಿಂತಿಲ್ಲ ಎಂದು ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಲೋಕಭವನಕ್ಕೆ ಆಗಮಿಸಿ ರಾಜ್ಯಪಾಲರ ಕಾರ್ಯದರ್ಶಿಗೆ ಈ ಒಂದು ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಸಿದ್ದರಾಮಯ್ಯನವರು, ಸಂವಿಧಾನವೇ ನನ್ನ ಧರ್ಮ, ಅಭಿಮಾನಿಗಳೇ ನನ್ನ ದೇವರು, ನನ್ನ ರಾಜೀನಾಮೆ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರವೇ ಸೀಮಿತ ಹೊರತು ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನ ವಿರೋಧಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದಿದ್ದಾರೆ. ಅಂದ್ರೆ ಗೆಳೆಯರೆ, ರಾಜೀನಾಮೆ ಕೊಟ್ಟ ಬಳಿಕವೂ ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರುವ ಬಗ್ಗೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬನ್ನಿ ಮೂರನೇ ಮಾಹಿತಿಗೆ ಹೋಗೋಣ. ರಾಜ್ಯದ ಬಿಜೆಪಿಯ ಕಾರ್ಯಕರ್ತರಿಗೆ ಬಿವಾ ವಿಜೇಂದ್ರ ಅವರು ಒಂದು ಕಿವಿ ಮಾತನಾಡಿದ್ದಾರೆ. ಅದೇನೆಂದ್ರೆ, ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಭಯ ಪಡಬೇಡಿ, ಬದಲಿಗೆ ಗ್ಯಾರಂಟಿಗಳ ದುಷ್ಪರಿಣಾಮ ಜನರಿಗೆ ತಿಳಿಸಿ ಎಂದಿದ್ದಾರೆ. ಹೌದು, ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಮತ್ತೆ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋ ಭಯ ಪಡಬೇಡಿ. ಬದಲಿಗೆ ಗ್ಯಾರಂಟಿಗಳಿಂದ ಜನರಿಗೆ ಬಹಳಷ್ಟು ತೊಂದರೆ ಉಂಟಾಗಿದ್ದು, ಈ ಬಗ್ಗೆ ನೀವು ಜನರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಿ, ಆಗ ನಮಗೆ ಪಕ್ಷಕ್ಕೆ ಯಶಸ್ಸು ಬರುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಾ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಂದ ಖಜಾನೆ ಖಾಲಿಯಾಗಿದೆ. ಯಾವುದ್ಯಾವುದು ಮೂಲದಿಂದ ಹಣ ಸಂಪಾದಿಸಲು ಸರ್ಕಾರ ಹೊರಟಿದೆ.
ದಿನಸಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಭಾರಿ ಲಂಚ ಕೊಟ್ಟರಷ್ಟೇ ಉದ್ಯೋಗ ಮತ್ತು ವರ್ಗಾವಣೆ ಎನ್ನುವಂತಹ ಸ್ಥಿತಿ ಇದೆ. ಎಲ್ಲದರಲ್ಲೂ ಪಾಲು ಪಡೆಯುತ್ತಾ ಗ್ಯಾರಂಟಿ ಯೋಜನೆಯಿಂದ ಆಗುತ್ತಿರುವ ನಷ್ಟ ಸರಿಪಡಿಸುವ ಪ್ರಯತ್ನದಲ್ಲಿ ಸರ್ಕಾರ ಮುಳುಗಿದೆ. ಇದು ಜನಸಾಮಾನ್ಯರ ಮೇಲೆ ಭಾರಿ ಹೊಡೆತ ಬಿದ್ದಿದ್ದು, ಇದನ್ನ ಜನರಿಗೆ ತಿಳಿಸುವ ಕೆಲಸ ನೀವು ಮಾಡಬೇಕು ಎಂದು ಬಿಜೆಪಿಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಅಹಿಂದ ಹೆಸರಲ್ಲಿ ಶೋಷಿತ ವರ್ಗಕ್ಕೆ ಬಹಳ ಅನ್ಯಾಯ ಮಾಡಲಾಗಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟು ಗಂಡನಿಂದ ಹಣ ಪಡೆದುಕೊಳ್ಳಲಾಗ್ತಾ ಇದೆ. ಇನ್ನು ಯುವಕರ ಯುವ ನಿಧಿ ಯೋಜನೆ ಅಂತೂ ಮರೆತೇ ಬಿಟ್ಟಿದ್ದಾರೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಳ್ಳಲಾಗುತ್ತಿದ್ದು, ಇದು ಸರ್ಕಾರದ ನಿಜ ಬಣ್ಣ. ಇದನ್ನ ಜನತೆಗೆ ತಿಳಿಸೋ ಕೆಲಸ ಕಾರ್ಯಕರ್ತರು ಮಾಡಬೇಕು ಎಂದು ಸೂಚಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ದೇಶಾದ್ಯಂತ ಮತ್ತೊಮ್ಮೆ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗಿದೆ. ಹೌದು, RBI ವರದಿಯಲ್ಲಿ ಆತಂಕಕಾರಿ ಮಾಹಿತಿ ಬಂದಿದೆ. ಭಾರತದಲ್ಲಿ ನಕಲಿ ಕರೆನ್ಸಿ ನೋಟುಗಳ ಪತ್ತೆ ಪ್ರಮಾಣ ಮತ್ತೆ ಏರಿಕೆ ಆಗಿರುವುದು ಆರ್ಥಿಕ ವಲಯದಲ್ಲೇ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಪತ್ತೆಯಾಗಿರುವ ನಕಲಿ ನೋಟುಗಳ ಸಂಖ್ಯೆ ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಮತ್ತೆ ಹೆಚ್ಚಾಗಿದೆ. ಹೌದು, RBI ವರದಿಯ ಪ್ರಕಾರ 2025ರಲ್ಲಿ 2.17 ಲಕ್ಷಕ್ಕೂ ಹೆಚ್ಚು ನಕಲಿ ನೋಟು ಪತ್ತೆಯಾದರೆ 2026ರಲ್ಲಿ ಈ ಸಂಖ್ಯೆ ಸುಮಾರು 2.30 ಲಕ್ಷಕ್ಕೂ ಏರಿಕೆಯಾಗಿದೆ. ಅಂದ್ರೆ ಕೇಂದ್ರ ಮತ್ತು RBI ಮುಂದೆ ಈಗಲೂ ಕೂಡ ನಕಲಿ ಕರೆನ್ಸಿ ಹೇಗೆ ತಡೆಯಬೇಕು ಎನ್ನುವ ಸವಾಲು ಮುಂದುವರೆದಿದೆ. ಮಾಹಿತಿಯ ಪ್ರಕಾರ ಸ್ನೇಹಿತರೆ, 500 ನೋಟುಗಳಲ್ಲೇ ಅತಿ ಹೆಚ್ಚು ನಕಲಿ ಪ್ರಕರಣ ದಾಖಲಾಗಿರುವುದು ವರದಿಯಾಗಿದೆ. ಹೌದು, ಪ್ರಸ್ತುತ ಭಾರತದಲ್ಲಿ ಚಲಾವಣೆಯಲ್ಲಿರುವಂತಹ ಕರೆನ್ಸಿ ನೋಟುಗಳಲ್ಲಿ 500 ರೂಪಾಯಿ ನೋಟುಗಳೇ ಅತಿ ದೊಡ್ಡ ಪಾಲು ಹೊಂದಿದ್ದು, ಜನಸಾಮಾನ್ಯರ ವ್ಯವಹಾರಗಳಲ್ಲಿ ಈ 500 ರೂಪಾಯಿ ನೋಟುಗಳ ಬಳಕೆ ಹೆಚ್ಚಾಗಿರುವುದರಿಂದಲೇ ನಕಲಿ ನೋಟು ತಯಾರಕರು ಇದನ್ನೇ ಗುರಿಯಾಗಿಸಿ ಹೆಚ್ಚಿನ ಒಂದು ನಕಲಿ ನೋಟು ರೆಡಿ ಮಾಡಿದ್ದಾರೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಎಚ್ಚೆತ್ತುಕೊಂಡ RBI ಇದೀಗ ಪ್ಲಾಸ್ಟಿಕ್ ಕರೆನ್ಸಿ ಜಾರಿಗೆ ತರುವಂತ ಒಂದು ಚಿಂತನೆ ಮಾಡ್ತಾ ಇದೆ. ಹೌದು, ನಕಲಿ ನೋಟುಗಳ ಸಮಸ್ಯೆ ಮತ್ತು ಕಾಗದದ ನೋಟುಗಳ ದೀರ್ಘಾವಧಿ ಬಳಕೆ ಸವಾಲು ಮುಂದಿಟ್ಟುಕೊಂಡು ಈಗ RBI ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ಕರೆನ್ಸಿ ನೋಟು ಪರಿಚಯ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಯಾಕಂದ್ರೆ ಪಾಲಿಮರ್ ನೋಟುಗಳು ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ಜೊತೆಗೆ ನಕಲಿ ತಯಾರಿಕೆ ತಡೆಯಲು ಕೂಡ ಇದು ತುಂಬಾನೇ ಸಹಾಯಕಾರಿಯಾಗಿದೆ. ಹಾಗಾಗಿ RBI ಶೀಘ್ರವೇ ಈ ಒಂದು ನೋಟುಗಳನ್ನ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ಆಗಿ ಪರಿವರ್ತಿಸಲು ಚಿಂತನೆ ಮಾಡ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಪ್ಲಾಸ್ಟಿಕ್ ಕರೆನ್ಸಿ ಬಳಕೆಯಲ್ಲಿ ಆಸ್ಟ್ರೇಲಿಯಾ ಇಡೀ ವಿಶ್ವದಲ್ಲೇ ಮೊದಲ ದೇಶವಾಗಿದೆ. ಹೌದು, 1988ರಲ್ಲೇ ಆಸ್ಟ್ರೇಲಿಯಾ ಪಾಲಿಮರ್ ನೋಟುಗಳನ್ನು ಪರಿಚಯಿಸಿರುವ ಮೊದಲ ದೇಶವಾಗಿದೆ. ಸದ್ಯ ಭಾರತವು ಕೂಡ ಇದೇ ಮಾದರಿ ಅನುಸರಿಸಲು ಮುಂದಾಗಿದ್ದು, ಒಂದೊಮ್ಮೆ ನೋಟುಗಳು ಪರಿವರ್ತನೆ ಆದರೆ ಆಗ ನಕಲಿ ಕರೆನ್ಸಿ ನಿಯಂತ್ರಣಕ್ಕೆ ನೆರವಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಆದರೂ DK ಶಿವಕುಮಾರ್ ಅವರಿಗೆ ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಹೌದು ಗೆಳೆಯರೆ, ಇತ್ತೀಚೆಗೆ ಪ್ರಮಾಣ ವಚನವನ್ನು ಜೂನ್ 3ರಂದು ವಿಧಾನಸೌಧದ ಮೆಟ್ಟಿಲು ಮುಂಭಾಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲು ಸರ್ಕಾರ ಚಿಂತನೆ ಹಾಕಿಕೊಂಡಿತ್ತು. ಆದರೆ ಇದೀಗ ಕೊನೆಯ ವೇಳೆಯಲ್ಲಿ ಎಲ್ಲ ಕೂಡ ಉಲ್ಟಾಗಿದೆ. ಹೌದು, ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ರಾಜಭವನದ ಲೋಕಭವನ ಆವರಣದಲ್ಲಿ ಗ್ಲಾಸ್ ಹೌಸ್ನಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಹೌದು ಗೆಳೆಯರೆ, ಯಾಕಂದ್ರೆ DK ಶಿವಕುಮಾರ್ ಅವರು ರಾಜ್ಯಾದ್ಯಂತ ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಗಳಿಸಿದ್ದು, ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬಹುದು ಮತ್ತು ಈ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು. ಇದೇ ಒಂದು ಉದ್ದೇಶದಿಂದ ಈಗ ಯಾರಿಗೂ ಕೂಡ ತೊಂದರೆ ಆಗದಂತೆ ಅತ್ಯಂತ ಸರಳವಾಗಿ ಪದಗ್ರಹಣ ಕಾರ್ಯಕ್ರಮ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಹೈಕಮಾಂಡ್ ನಾಯಕರು ಕೂಡ ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ಹೌದು, ಯಾಕಂದ್ರೆ ನಮ್ಮದೇ ಪಕ್ಷದ ಹಿರಿಯ ನಾಯಕನನ್ನು ಅಧಿಕಾರದಿಂದ ಕೆಳಗಿಳಿಸಿ ಮತ್ತೊಬ್ಬರಿಗೆ CM ಪಟ್ಟ ಕಟ್ಟಲಾಗ್ತಾ ಇದೆ. ಹಾಗಾಗಿ ಇದು ವಿಜೃಂಭಿಸಿ ಸಂಭ್ರಮಿಸಿ ಆಚರಿಸುವ ಸಮಯವಲ್ಲ, ಬದಲಿಗೆ ಅತ್ಯಂತ ಗಂಭೀರವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದಂತ ಸಮಯ ಎಂದು ಕಾಂಗ್ರೆಸ್ನ ಹೈಕಮಾಂಡ್ನವರು ಈ ಒಂದು ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿ ಸ್ನೇಹಿತರೆ, ಜೂನ್ 3ರಂದು ರಾಜಭವನದ ಲೋಕಭವನದಲ್ಲಿ ಗ್ಲಾಸ್ ಹೌಸ್ನಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಮಾಡಲು ಸರ್ಕಾರ ಮುಂದಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಜೂನ್ 1ರಿಂದ LPGಯಲ್ಲಿ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಒಂದು ಕುಟುಂಬಕ್ಕೆ ಒಂದೇ ಕನೆಕ್ಷನ್ ಎಂಬ ನಿಯಮ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಹೌದು ಗೆಳೆಯರೆ, LPGಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮಹತ್ವದ ನಿಯಮವೊಂದು ಜಾರಿಗೆ ಮಾಡಿದೆ. ಗ್ಯಾಸ್ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಒಂದು ಕುಟುಂಬಕ್ಕೆ ಒಂದೇ ಕನೆಕ್ಷನ್ ನಿಯಮ ಕಡ್ಡಾಯಗೊಳಿಸಲಾಗಿದೆ. ಅಂದ್ರೆ ಅರ್ಥ ಸ್ನೇಹಿತರೆ, ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ಯಾಸ್ ಕನೆಕ್ಷನ್ ಹೊಂದುವುದು ಇನ್ನು ಮುಂದೆ ಕಾನೂನು ಬಾಹಿರವಾಗುತ್ತೆ. ಒಂದೊಮ್ಮೆ ಹೊಂದಿದ್ರೆ ನಿಮ್ಮ ಗ್ಯಾಸ್ ಸಂಪರ್ಕವನ್ನೇ ಕಡಿತ ಮಾಡಲಾಗುತ್ತೆ. ಹೌದು, ಈಗಾಗಲೇ ಕೇಂದ್ರದ ಸರ್ಕಾರ ಆದೇಶ ಹೊರಡಿಸಿದ್ದು, ಪ್ರಮುಖ ತೈಲ ಮಾರಾಟ ಕಂಪನಿಗಳಾದ ಇಂಡಿಯನ್ ಆಯಿಲ್, HPCL ಮತ್ತು BPCL ಅವರಿಗೆ ಸೂಚನೆ ಕೊಟ್ಟಿದೆ.
ನಿಮ್ಮ ಗ್ರಾಹಕರ ಬಳಿ ಇರುವ ಹೆಚ್ಚುವರಿ ಗ್ಯಾಸ್ ಕನೆಕ್ಷನ್ ತಕ್ಷಣವೇ ಹಿಂತಿರುಗಿಸುವಂತೆ ಸೂಚಿಸಿದೆ ಸ್ನೇಹಿತರೆ. ಅಂದರೆ ಒಂದು ಕುಟುಂಬಕ್ಕೆ ಒಂದು ಅಡುಗೆ ಮನೆಗೆ ಒಂದೇ ಸಿಲಿಂಡರ್ ಸ್ನೇಹಿತರೆ. ಕುಟುಂಬದಲ್ಲಿ ಪತ್ನಿ, ಪತಿ, ಅವಿವಾಹಿತ ಮಕ್ಕಳು ಮತ್ತು ಅವಲಂಬಿತ ಪೋಷಕರಿದ್ದರೆ ಒಂದೇ ಅಡುಗೆ ಮನೆ ಇದ್ದರೆ ಆಗ ಆ ಒಂದು ಕುಟುಂಬಕ್ಕೆ ಒಂದೇ LPG ಸಂಪರ್ಕ ಇರುತ್ತೆ. ನಿಯಮ ಉಲ್ಲಂಘಿಸಿ ಹೆಚ್ಚುವರಿ ಗ್ಯಾಸ್ ಕನೆಕ್ಷನ್ ಇಟ್ಟುಕೊಂಡಿದ್ರೆ ಅಂತಹ ಕುಟುಂಬದ ಗ್ಯಾಸ್ ಸಂಪರ್ಕವನ್ನೇ ತೈಲ ಕಂಪನಿಗಳು ತಕ್ಷಣವೇ ಕಡಿತಗೊಳಿಸಬೇಕು ಮತ್ತು ಹೆಚ್ಚುವರಿ ಸಿಲಿಂಡರ್ ಮರಳಿ ಒಪ್ಪಿಸಿದ ನಂತರವಷ್ಟೇ ಮತ್ತೆ ಗ್ಯಾಸ್ ಕನೆಕ್ಷನ್ ಸೇವೆ ಆರಂಭಿಸಬೇಕು ಎಂದು ಕೇಂದ್ರ ಸರ್ಕಾರ ನಿಯಮ ಜಾರಿಗೆ ಮಾಡಿದೆ. ಯಾಕಂದ್ರೆ ಸ್ನೇಹಿತರೆ, ಯುದ್ಧದ ಪರಿಣಾಮದಿಂದ ಮತ್ತೊಮ್ಮೆ ಸಿಲಿಂಡರ್ ಎಲ್ಲಿ ಕೊರತೆ ಆಗುತ್ತೆ ಎಂಬ ಕಾರಣಕ್ಕೆ ಒಂದರಿಂದ ಹೆಚ್ಚು ಸಿಲಿಂಡರ್ ಪ್ರತಿಯೊಬ್ಬರು ಸ್ಟಾಕ್ ಇಟ್ಟುಕೊಳ್ಳುತ್ತಿದ್ದು ಇದರಿಂದ ಉಳಿದವರಿಗೆ ಸಿಲಿಂಡರ್ ಹಂಚಿಕೆ ಮಾಡುವುದು ಸಮಸ್ಯೆ ಆಗ್ತಾ ಇದೆ ಮತ್ತು ಅಕ್ರಮ ದಾಸ್ತಾನು ಸೇರಿದಂತೆ ಕಪ್ಪು ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಮಾರಾಟವಾಗುವುದನ್ನು ತಡೆಯಲು ಸರ್ಕಾರ ಈಗ ಒಂದು ಕುಟುಂಬಕ್ಕೆ ಒಂದೇ ಕನೆಕ್ಷನ್ ಎಂಬ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ. ಹೌದು, ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಸಿದ್ಧತೆ ನಡೆಯುತ್ತಿದ್ರೆ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿರುವ ಫಲಾನುಭವಿಗಳಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಹೌದು, ಅನರ್ಹರನ್ನ, ಮೃತಪಟ್ಟವರನ್ನ ಮತ್ತು ಒಂದೇ ಕುಟುಂಬದಲ್ಲಿ 4-5 ಮಹಿಳೆಯರು ಹಣ ಪಡೆದುಕೊಳ್ಳುತ್ತಿರುವುದನ್ನು ತಡೆಗಟ್ಟಲು ಸರ್ಕಾರ ಈ ಒಂದು ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದೆ ಸ್ನೇಹಿತರೆ. ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದ ಭರದಲ್ಲಿ ಸರ್ಕಾರ ಅರ್ಹರು ಅನರ್ಹರನ್ನ ಅಷ್ಟೊಂದು ಗಮನಿಸಿಲ್ಲ. ಆದ್ದರಿಂದಲೇ ಶ್ರೀಮಂತರು ಸೇರಿದಂತೆ ಒಂದೇ ಕುಟುಂಬದಲ್ಲಿ 3-4 ಜನರು ಆದಾಯ ತೆರಿಗೆ ಪಾವತಿ ಮಾಡುತ್ತಿರೋರು, ಹೀಗೆ ಹಲವರು ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದು ಇದರಿಂದ ಸರ್ಕಾರಕ್ಕೆ ಪ್ರತಿ ಬಾರಿ ಹಣ ಬಿಡುಗಡೆ ಮಾಡಿದಾಗೊಮ್ಮೆ 100 ಕೋಟಿಗೂ ಅಧಿಕ ಹಣ ಅನರ್ಹರಿಗೆ ಜಮಾ ಆಗುತ್ತಿರುವುದು ಗೊತ್ತಾಗಿದೆ. ಹಾಗಾಗಿ ಸರ್ಕಾರ ಈಗ ಬಯೋಮೆಟ್ರಿಕ್ ವ್ಯವಸ್ಥೆ ಕಡ್ಡಾಯ ಮಾಡಲು ಮುಂದಾಗಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಖಾತೆಯನ್ನ ಮರುನೋಂದಣಿ ಮಾಡಿಕೊಳ್ಳಬೇಕು. ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರ, ಗ್ರಾಮ್ 1, ಬೆಂಗಳೂರು 1, ಕರ್ನಾಟಕ 1 ಸೇರಿದಂತೆ ಇತರೆ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ಕೊಟ್ಟು ಮೊಬೈಲ್ ಸಂಖ್ಯೆಯೊಂದಿಗೆ ಅಪ್ಡೇಟ್ ಅನ್ನು ಮಾಡಿಕೊಳ್ಳಬೇಕು ಸ್ನೇಹಿತರೆ. ಮೊದಲಿಗೆ ಬೆರಳಚ್ಚು ಕೊಡಬೇಕಾಗುತ್ತೆ. ಹೌದು, ಬಯೋಮೆಟ್ರಿಕ್ ವ್ಯವಸ್ಥೆ ಕಡ್ಡಾಯ ಮಾಡಲಾಗಿದ್ದು ನೀವೇನಾದರೂ ಈ ಒಂದು ಪ್ರಕ್ರಿಯೆ ಪೂರ್ತಿ ಮಾಡಲಿಲ್ಲವೆಂದರೆ ಆಗ ನಿಮ್ಮ ಹೆಸರು ಗೃಹಲಕ್ಷ್ಮಿ ಯೋಜನೆಯಿಂದಲೇ ಹೊರಗಿಡಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನಿ ಈಗ ಕೊನೆಯ ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ಅಥವಾ ಹಿಂದಿನ BPL ಕಾರ್ಡು ರದ್ದಾಗಿದ್ರೆ ನಿಮಗಿದೊಂದು ಸಿಹಿ ಸುದ್ದಿ. ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗ ರಾಜ್ಯದ ಆಹಾರ ಇಲಾಖೆ ಮತ್ತು ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿದೆ. ಅದೇನೆಂದ್ರೆ ಸ್ನೇಹಿತರೆ, ಸದ್ಯದಲ್ಲಿ ಇರುವಂತಹ BPL ಕಾರ್ಡ್ನ ಆದಾಯ ಮಿತಿ 1,20,000 ರೂಪಾಯಿ ಬದಲಿಗೆ 3 ಲಕ್ಷಕ್ಕೆ ಹೆಚ್ಚಿಗೆ ಮಾಡುವಂತೆ ಆಹಾರ ಇಲಾಖೆಗೆ ಆಯೋಗ ಸಲಹೆ ಕೊಟ್ಟಿದೆ. ಯಾಕಂದರೆ ಸಾಮಾನ್ಯವಾಗಿ ದಿನಕ್ಕೆ 500 ರೂಪಾಯಿ ದುಡಿದ್ರೂ ವರ್ಷಕ್ಕೆ ಅದು 1,80,000 ರೂಪಾಯಿ ಮೇಲಾಗುತ್ತೆ. ಹಾಗಾಗಿ ಬಡವರಾಗಿದ್ದರೂ ಕೂಡ ಈ ಒಂದು ಆದಾಯ ಮಿತಿ ನಿಯಮದಿಂದ ಎಷ್ಟೋ ಜನರ BPL ಕಾರ್ಡ್ ಅರ್ಜಿ ತಿರಸ್ಕೃತಗೊಂಡಿದ್ದು ಹಲವರ BPL ಕಾರ್ಡು ಕೂಡ ರದ್ದಾಗಿದೆ. ಹಾಗಾಗಿ ಈ ಒಂದು ಆದಾಯ ಮಿತಿಯನ್ನು ಹೆಚ್ಚಳ ಮಾಡುವಂತೆ ಈಗ ಶಿಫಾರಸು ಮಾಡಲಾಗಿದೆ. ಒಂದೊಮ್ಮೆ ಆಹಾರ ಇಲಾಖೆ ಈ ಒಂದು BPL ಕಾರ್ಡ್ನ ಮಿತಿ 3 ಲಕ್ಷಕ್ಕೆ ಏರಿಕೆ ಮಾಡಿದರೆ ಆಗ ಮತ್ತೆ ಸಾಕಷ್ಟು ಜನರು BPL ಕಾರ್ಡು ವ್ಯಾಪ್ತಿಗೆ ಬರ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಲು ಸಹಾಯಕವಾಗುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.